ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇವತ್ತು ನಾನು ನಮ್ಮ ಅಡುಗೆ ಮನೆಯಲ್ಲಿ ತುಂಬಾ ಸಿಂಪಲ್ಲಾಗಿ ಬೆಟಗೇರಿ ಚಟ್ನಿಯನ್ನು ಮಾಡ್ತಾಯಿದ್ದೀನಿ. ಬನ್ನಿ ಇವಾಗ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸನ್ನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಮೊದಲನೇದಾಗಿ ನಾನಿಲ್ಲಿ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನಂತರ ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ, ಕರಿಬೇವು, ಹಸಿಮೆಣ್ಸಿನ್ಕಾಯನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನಂತರ ಇದು ಪುಟಾಣಿ ಹಿಟ್ಟು ಫ್ರೆಂಡ್ಸ್. ಇದು ಪುಟಾಣಿಯನ್ನು ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಜರಡಿ ಹಿಡಿದು ಒಂದು 3 ಸ್ಪೂನಷ್ಟು ತೊಗೊಂಡಿದ್ದೀನಿ. ನಂತರ ಒಗ್ಗರಣೆಗಾಗಿ ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿಣ ಪುಡಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಉಪಯೋಗಿಸ್ಕೊಂಡು ಇವಾಗ ನಾನು ಬೆಟಗೇರಿ ಚಟ್ನಿಯನ್ನು ಮಾಡ್ತೀನಿ. ಬನ್ನಿ ಇವಾಗ ಇದಕ್ಕೆಲ್ಲ ಒಗ್ಗರಣೆ ಕೊಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಎಣ್ಣೆ ಕಾದಿದೆ. ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಜೀರಿಗೆನ ಹಾಕ್ಕೋಬೇಕು. ಸಾಸಿವೆ ಜೀರಿಗೆ ಚಟಪಟ ಅಂದ ತಕ್ಷಣ ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಬೇಕು. ನಂತರ ನಾವೇನು ಹೆಚ್ಚಿಟ್ಕೊಂಡಿರ್ತೀವಲ್ಲ ಹಸಿಮೆಣ್ಸಿನ್ಕಾಯಿ ಅದನ್ನು ಹಾಕ್ಕೋಬೇಕು. ಸ್ವಲ್ಪ ಅದು ಫ್ರೈ ಆಗಬೇಕು ಫ್ರೆಂಡ್ಸ್. ಸ್ವಲ್ಪ ಫ್ರೈ ಆದ ನಂತರ ಈರುಳ್ಳಿಯನ್ನು ಹಾಕಿದರೆ ಸ್ವಲ್ಪ ಖಾರ ಕಡಿಮೆ ಆಗುತ್ತೆ. ಹಸಿಮೆಣ್ಸಿನ್ಕಾಯಿ ಎಣ್ಣೆಯಲ್ಲಿ ಫ್ರೈ ಆಗೋದ್ರಿಂದ ಸ್ವಲ್ಪ ಖಾರ ಕಡಿಮೆ ಆಗುತ್ತೆ. ನಂತರ ಈರುಳ್ಳಿಯನ್ನು ಹಾಕೋಬೇಕು. ಈರುಳ್ಳಿಯನ್ನು ಹಾಕಿದ ನಂತರ ಇದು ಗೋಲ್ಡನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಈರುಳ್ಳಿ ಬೆಂದಾಗಿದೆ. ಇಲ್ಲಿ ನೋಡಿ, ಈರುಳ್ಳಿ ಬೆಂದಾಗಿದೆ. ಈರುಳ್ಳಿ ಬೆಂದ ನಂತರ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ನಂತರ ಸ್ವಲ್ಪ 1-2 ಚಿಟಿಕೆಯಷ್ಟು ಅರಿಶಿಣ ಪುಡಿಯನ್ನು ಹಾಕ್ಕೋಬೇಕಾಗುತ್ತೆ. ಇದು ಹಾಕ್ಕೊಂಡ ತಕ್ಷಣ ನಾವು ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಇದು ತಣ್ಣಗಾಗಬೇಕು ಫ್ರೆಂಡ್ಸ್. ಈ ಒಗ್ಗರಣೆ ಏನು ಕೊಟ್ಟಿರ್ತೀವಲ್ಲ ಈರುಳ್ಳಿದು, ಇದು ತಣ್ಣಗಾಗ್ಬಿಡಬೇಕು. ತಣ್ಣಗಾಗೋವರೆಗೂ ಹಾಗೆ ಬಿಟ್ಬಿಟ್ಟು ನಾವೇನು ಮಾಡಬೇಕು, ಇವಾಗ ಗ್ಯಾಸನ್ನು ಆಫ್ ಮಾಡಿ ಈ ಪುಟಾಣಿ ಹಿಟ್ಟೇನು 3 ಸ್ಪೂನಷ್ಟು ಪುಟಾಣಿ ಹಿಟ್ಟನ್ನು ತೊಗೊಂಡಿದ್ದೀನಲ್ವ, ಇದನ್ನು ನಾನು ನೀರು ಹಾಕಿಬಿಟ್ಟು ಗಂಟು ಇರಲಾರ್ದ ರೀತಿಯಲ್ಲಿ ನಾವು ಕಲಿಸ್ಕೋಬೇಕಾಗತ್ತೆ. ಕೆಲವೊಬ್ಬರು ಮೊಸರನ್ನು ಕೂಡ ಹಾಕಿ ಕಲಿಸ್ಕೊತಾರೆ. ಸೊ ನಾನು ಇಲ್ಲಿ ನೀರನ್ನು ಯೂಸ್ ಮಾಡ್ತಾಯಿದ್ದೀನಿ. ನೀವು ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಸೊ ನೀವು ಅದನ್ನು ಯೂಸ್ ಮಾಡಿಬಿಟ್ಟು ಈ ಪುಟಾಣಿ ಹಿಟ್ಟನ್ನು ಕಲಿಸ್ಕೋಬೋದು. ಪುಟಾಣಿ ಹಿಟ್ಟಿಗೆ ನೀರನ್ನು ಹಾಕ್ಕೊಂಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಕಲಿಸ್ಕೋಬೇಕು. ಸೊ ಇದರಿಂದ ಏನಾಗುತ್ತೆ, ಗಂಟಾಗೋದಿಲ್ಲ. ನೀಟಾಗಿ ನೈಸಾಗಿ ನೋಡಿ, ಇಲ್ಲಿ ಈ ಥರ ನೈಸಾಗಿ ಬರುತ್ತೆ. ಒಂದು ವೇಳೆ ಏನಾದರೂ ಗಂಟಿದ್ರೆ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಟೋಟಲ್ಲಾಗಿ ಏನಂತಂದರೆ ಆ ಒಗ್ಗರಣೆ ಏನು ಕೊಟ್ಟಿರ್ತೀವಲ್ವ ಅದು ತಣ್ಣಗಾಗಬೇಕು ಫ್ರೆಂಡ್ಸ್. ತಣ್ಣಗೆ ಬಿಸಿ ಇದ್ದಾಗೆ ಕಲಿಸ್ಬಾರ್ದು ಇದನ್ನು. ಮತ್ತು ಬಿಸಿ ಇದ್ದಾಗ ಕಲಿಸಿದ್ರೆ ಇದು ಕೂಡ ಬೇಯುತ್ತೆ ಪುಟಾಣಿ ಹಿಟ್ಟು ಅದ್ರ ಜೊತೆ ಪಲ್ಯದ ಜೊತೆಗೆ. ಅದಕ್ಕೋಸ್ಕರ ನಾವು ಅದು ತಣ್ಣಗಾದ ನಂತರ ಈ ಥರ ಏನು ಕಲಿಸಿರ್ತೀವಲ್ಲ ಇದನ್ನು ನಾವು ಪುಟಾಣಿ ಇದು ಪಲ್ಯಕ್ಕೆ ಒಗ್ಗರಣೆಗೆ ಹಾಕಿ ಕಲಿಸ್ಬಿಟ್ರೆ ಸೊ ನಮಗೆ ಬೆಟಗೇರಿ ಚಟ್ನಿ ರೆಡಿ ಆಗುತ್ತೆ. ಈ ಪುಟಾಣಿ ಹಿಟ್ಟೇನು ಈ ಥರ ಕಲಿಸಿರ್ತೀವಲ್ಲ ಇದು ಫುಲ್ಲು ಗಟ್ಟಿಯಾಗೂ ಇರಬಾರ್ದು, ಹಾಗೆ ಫುಲ್ ತೆಳುವಾಗೂ ಇರಬಾರ್ದು. ಈ ರೀತಿ ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿನೇ ಇದ್ರೇ ಅದು ಪುಟಾಣಿ ಹಿಟ್ಟಿನ ಪಲ್ಯ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾವು ಇದನ್ನು ಪಡ್ಡಿನ ಜೊತೆಗಾದರೂ ತಿನ್ಬೋದು, ಅಥವಾ ಚಪಾತಿ ಜೊತೆಗಾದರೂ ತಿನ್ಬೋದು, ಅಥವಾ ಪೂರಿ ಜೊತೆಗಾದ್ರೂ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೋಡಿರಿ, ಇವಾಗ ಇದು ಏನು ಒಗ್ಗರಣೆ ಕೊಟ್ಟಿರ್ತೀನಲ್ಲ ಇದು ತಣ್ಣಗಾಗಿದೆ. ಸೊ ಇದಕ್ಕೆ ಇವಾಗ ಪುಟಾಣಿ ಹಿಟ್ಟೇನು ಕಲಿಸ್ಕೊಂಡಿರ್ತೀನಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿಯನ್ನು ಕೂಡ ಹಾಕ್ತಾಯಿದ್ದೀನಿ. ಸೊ ಇದನ್ನು ಹಾಕಿದ ತಕ್ಷಣ ಚೆನ್ನಾಗಿ ಕಲಿಸ್ಬೇಕು ಫ್ರೆಂಡ್ಸ್. ಹೊಂದುಗೂಡೋ ಥರ ಪುಟಾಣಿ ಹಿಟ್ಟು ಪ್ಲಸ್ ಒಗ್ಗರಣೆ ಎಲ್ಲ ಚೆನ್ನಾಗಿ ಹೊಂದುಗೂಡೋ ಥರ ಕಲಿಸಿದ್ರೆ ನಮಗೆ
ಬೆಟಗೇರಿ ಚಟ್ನಿ ರೆಡಿ ಆಯಿತು. ನೋಡಿ ಇವಾಗ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ. ನೋಡಿ ಫ್ರೆಂಡ್ಸ್, ಇವಾಗ ಇಲ್ಲಿ ಈ ಥರ ಆಗಿದೆ ಚಟ್ನಿ. ಸೊ ನಿಮಗೇನಾದರೂ ಇನ್ನೂ ಸ್ವಲ್ಪ ತಿಳಿಬೇಕು ಅಂತಂದರೆ ನೀವು ಇನ್ನೊಂದು ಸ್ವಲ್ಪ ಪುಟಾಣಿ ಹಿಟ್ಟನ್ನು ಕೂಡ ಇದಕ್ಕೆ ಕಲಿಸ್ಕೋಬೋದು. ಆದರೆ ಗಂಟು ಇರಲಾರ್ದ ರೀತಿಯಲ್ಲಿ ಕಲಿಸೋದು ಇದಕ್ಕೆ ಮೇನ್ ಆಗಿರುತ್ತೆ. ಆಮೇಲೆ ಒಗ್ಗರಣೆ ಏನಾಗಿರಬೇಕು, ತಣ್ಣಗಾಗಿರಬೇಕು ಫ್ರೆಂಡ್ಸ್. ತಣ್ಣಗಾಗಿದ್ದರೆ ಮಾತ್ರ ಇದು ತುಂಬಾ ಟೇಸ್ಟ್ ಕೊಡುತ್ತೆ. ಸರಿ ಫ್ರೆಂಡ್ಸ್, ಸಿಂಪಲ್ಲಾಗಿ ಈ ಒಂದು ಬೆಟಗೇರಿ ಚಟ್ನಿಯನ್ನು ಮಾಡಿದ್ದೀನಿ. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ಮತ್ತೆ ನಾನು ನಿಮಗೆ ನೆಕ್ಸ್ಟ್ ರೆಸಿಪಿಯೊಂದಿಗೆ ಮೀಟ್ ಆಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಹ್ಯಾವ್ ಅ ನೈಸ್ ಡೇ.